ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ. ಸೊ ಇವತ್ತಿನ ವಿಲಾಗ್ ಬಂದು ಶುಕ್ರವಾರದ ದಿನದ ವಿಲಾಗ್ ಅಂತಲೇ ಹೇಳ್ಬೋದು. ಸೊ ಮನೆ ಮುಂದೆ ನೀಟಾಗಿ ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದೀನಿ. ಅಂದರೆ ಆಚೆ ಬಾಗಿಲಿಗೆಲ್ಲ ನೀರು ಹಾಕಿ ಇವಾಗ ರಂಗೋಲಿ ಬಿಡಿಸ್ತಾ ಇರೋದು. ಸೊ ಶುಕ್ರವಾರ ಅಂದ್ರೇ ಹೆಣ್ಮಕ್ಳಿಗೆ ತುಂಬ ಬ್ಯುಸಿ ಇರುತ್ತೆ ಡೇ ಅಲ್ವಾ. ಸೊ ನನಗೂ ಹಾಗೆ ವರ್ಕಿಂಗೂ ಇರುತ್ತೆ, ಪ್ಲಸ್ ಆ್ಯಸ್ ಯೂಶ್ವಲ್ ನಾನು ಪೂಜೆ ಇದೆಲ್ಲ ಮುಗಿಸ್ಕೋಬೇಕು ಕೆಲಸಕ್ಕೆ ಲಾಗಿನ್ ಆಗೋಕ್ಕೆ ಮುಂಚೆ. ಸೊ ಇಲ್ಲಿ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕ್ಬಿಟ್ರೆ ಆಮೇಲೆ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಇಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ನೆನ್ನೆ ದಿನ ಹಿಂಗೆ ನನ್ನ ಫ್ರೆಂಡು ಫೋನ್ ಮಾಡಿದಾಗ ಹಿಂಗೆ ಡಿಸ್ಕಸ್ ಮಾಡ್ತಾಯಿದ್ಲು. ಅಂದರೆ ಮನಿ ಸೇವಿಂಗ್ ಯಾವ ರೀತಿ ಮಾಡಬೇಕು, ಅಂದರೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಉಳಿತಾಯ ಆಗ್ತಾಯಿಲ್ಲ. ಒಂಥರ ಏನು ತೊಗೋಬೇಕಂದ್ರೆ ಇವಾಗ ವರಮಹಾಲಕ್ಷ್ಮಿ ಬಂತು, ಏನು ತೊಗೊಳಕ್ಕೆ ಯಾವುದೇ ರೀತಿ ಸೇವಿಂಗ್ಸ್ ಇರಲಿಲ್ಲ. ಸೊ ನೀನು ಯಾವ ರೀತಿ ಮ್ಯಾನೇಜ್ ಮಾಡ್ತೀಯಾ ಅಂತ ಹಿಂಗೆ ಕೇಳಿದ್ಲು. ಯೂಶ್ವಲಿ ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ಒಂದು ಚೀಟಿ ಹಾಕ್ಕೊಂಡಿರ್ತೀನಿ, ಅಂದರೆ ಎವ್ರಿ ಮಂತ್ ಇಷ್ಟಿಷ್ಟು ಕಟ್ಟೋದು ಅಂತ. ಸೊ ನಿಮ್ಮ ಕಡೆ ಚೀಟಿ ಅನ್ನೋದು ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಹಾಕಿದ್ರೂ ತುಂಬ ಟ್ರಸ್ಟೆಡ್ ಪರ್ಸನ್ಸ್ ಹತ್ರ ಅಷ್ಟೇ ಹಾಕಬೇಕು. ಯಾಕಂದರೆ ಒಂದೊಂದು ಟೈಮು ಮೋಸ ಮಾಡಿಬಿಡ್ತಾರೆ, ಅವಾಗೆಲ್ಲ ಲಾಸ್ ಆಗುತ್ತೆ. ಸೊ ಅಮ್ಮ ಟೈಮಿಂದನೂ ಅವರು ಲೈಕ್ ಆ ಚೀಟಿ ಹಾಕ್ಕೊಂಡು ಸೇವ್ ಮಾಡಿರೋದು ನಾವು ನೋಡ್ಕೊಂಬಂದಿರೋದ್ರಿಂದ ನಾವು ಅದನ್ನೇ ಫಾಲೋ ಮಾಡ್ತಾಯಿದ್ದೀವಿ, ಒಂಥರ ಲೆಗೆಸಿ ಕಂಟಿನ್ಯೂಸ್ ಅನ್ನೋ ಥರ. ಸೊ ಇದು ನಾನು ಸೇವ್ ಮಾಡೋವಂಥ ಒಂದು ಟಿಪ್ಪು. ಅದು ಬಿಟ್ಟರೆ ನಾನು ಫಾಲೋ ಮಾಡೋವಂಥ ಒಂದು ರೂಲ್ ಅಂದರೆ 30-20-50 ಅಂತ ಒಂದು ರೂಲ್ ಇದೆ. ಯೂಶ್ವಲಿ ನೀವೆಲ್ಲ ಕಡೆ ಅದು ಕೇಳಿರ್ಬೋದು. ಸೊ ಇದು ನಾನು ಸ್ಯಾಲ್ರಿಡ್ ಎಂಪ್ಲಾಯ್ ಆಗಿರೋದ್ರಿಂದ ಅದು ನಾನು ಮೊದಲಿಂದನೂ ಫಾಲೋ ಮಾಡ್ಕೊಂಬಂದಿದ್ದೀನಿ. ಅಂದರೆ 20% ಆಫ್ ದ ಸ್ಯಾಲ್ರಿ ನಿಮ್ಮದು ಸೇವಿಂಗ್ಸ್ಗೆ ಹೋಗಬೇಕು. ಐದರ್ ನೀವೇ ಅದನ್ನು ಎತ್ತಿ ಇನ್ನೊಂದು ಅಕೌಂಟ್ಗೆ ಹಾಕ್ಬೋದು, ಬಟ್ ಅದು ಆಗಲ್ಲ ಬಿಡಿ. ಎಷ್ಟೊಂದು ಸಲ ಅಂದ್ಕೊಳ್ತೀವಿ ಬಟ್ ಖರ್ಚು ಮಾಡಿಬಿಡ್ತೀವಿ. ಸೊ ನಾನೇನು ಮಾಡಿದ್ದೀನಿ ಅಂದರೆ ಆಟೋ ಡೆಬಿಟ್ ಆಗೋಂಗೆ ಮಾಡಿಬಿಟ್ಟಿದ್ದೀನಿ. ಅಂದರೆ ಒಂದು ಅಕೌಂಟ್ PPF ಇಲ್ಲ VPF ಅಂಥದಕ್ಕೆ ಆಟೋಮೆಟಿಕ್ಕಾಗಿ ಸ್ಯಾಲ್ರಿಯಲ್ಲಿ ಕಟ್ಟಾಗಿ ಸ್ಯಾಲ್ರಿ ಬರೋಂಗೆ ಮಾಡಿಬಿಟ್ಟಿದ್ದೀನಿ. ಸೊ ದಟ್ ನಾನು ಇನ್ನು ಏನು ಮಿಕ್ಕಿರೋ ಅಮೌಂಟ್ ಬರುತ್ತೆ ಸ್ಯಾಲ್ರಿ, ಅದು ಖರ್ಚು ಮಾಡೋಕ್ಕಿರೋವಂಥ ಅಮೌಂಟ್ ಅಂತ ಅದು ಲೆಕ್ಕ ಬರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ 20% ಆಫ್ ದ ಸ್ಯಾಲ್ರಿ ನಮಗೆ ಸೇವಿಂಗ್ಸ್ಗೆ ಹೋಗ್ತಾ ಇರುತ್ತೆ. ಇನ್ನು ರಿಮೈನಿಂಗ್ ಏನು 80% ಇರುತ್ತಲ್ಲ, ಅದರಲ್ಲಿ 50% ನನ್ನ ಬೇಸಿಕ್ ನೀಡ್ಸ್ಗೆ, ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಹೋಮ್ ಲೋನು, ಕಾರ್ ಲೋನು ಆ ಥರ ಎಲ್ಲ ಇರುತ್ತಲ್ಲ, ಮತ್ತು ರೆಂಟು ಇದೆಲ್ಲ ಕಟ್ಟಲೇಬೇಕು, ಮತ್ತು ಗ್ರಾಸರೀಸು ಇದೆಲ್ಲ ಬೇಸಿಕ್ ನೀಡ್ಸು. ಮಕ್ಕಳ ಸ್ಕೂಲ್ ಫೀಸ್ ಆಗಲಿ, ಟ್ಯೂಷನ್ ಫೀಸ್ ಆಗಲಿ, ಇದೆಲ್ಲ ಆ ಬೇಸಿಕ್ ನೀಡ್ಸಲ್ಲೇ ಬರುತ್ತೆ. ಅಂದರೆ ದಿನನಿತ್ಯ ನಮಗೆ ಅವಶ್ಯಕತೆ ಇರೋವಂಥದ್ದಕ್ಕೋಸ್ಕರ ಬೇಕಾಗಿರೋವಂಥ ಒಂದು ಅಮೌಂಟು. ಇದೆಲ್ಲ ನಿಮ್ಮ ಸ್ಯಾಲ್ರಿಯಲ್ಲಿ 50% ಮುಗ್ದೋಗ್ಬೇಕು. ಸೊ ಅದೇ ರೀತಿಯೇ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ನಿಮ್ಮ ಸ್ಯಾಲ್ರಿ ಕಡಿಮೆ ಇದ್ದರೆ ಆದಷ್ಟು ಇನ್ಕಮ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು, ಬಟ್ ಈ ರೂಲ್ನ ಮಾತ್ರ ಮಿಸ್ ಮಾಡಬಾರ್ದು. ಸೊ ನೆಕ್ಸ್ಟು ಇನ್ನು ರಿಮೈನಿಂಗ್ 30% ಇದೆಯಲ್ವ, ಅದು ಬಂದು ನಿಮ್ಮ ಲೈಫಲ್ಲಿ ಲಕ್ಸುರಿಗೋಸ್ಕರ. ಅಂದರೆ ಇವಾಗ ಒಂದು ಮೂವಿಗೆ ಹೋಗಬೇಕು, ಒಂದು ವೆಕೇಷನ್ಗೆ ಹೋಗಬೇಕು, ಇಲ್ಲ ಎಲ್ಲೋ ಒಂದು ರೆಸ್ಟೋರೆಂಟ್ಗೆ ಹೋಗಿ ಊಟ ತಿನ್ನಬೇಕು, ಇಲ್ಲ ಹಬ್ಬ ಬರುತ್ತೆ, ಹಬ್ಬದ ಖರ್ಚುಗಳು, ಇದೆಲ್ಲ ರಿಮೈನಿಂಗ್ 30% ಮುಗಿಸ್ಬೇಕು. ಸೊ ಇದು ಬಂದು 30-20-50 ರೂಲು. ಸೊ ನಿಮಗೆಲ್ಲ ಈ ರೂಲ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದು ಒಂದು ಫೇಮಸ್ ರೂಲು. ಇದನ್ನು ಫಾಲೋ ಮಾಡೋದ್ರಿಂದ ನಮಗೆ ಯಾವತ್ತೂ ಲೈಕ್ ಒಂಥರ ಸೇಫರ್ ಝೋನಲ್ಲೇ ಇರ್ತೀವಿ, ಸಾಲ ಆಗಲ್ಲ, ಒಂದು ಸೇವಿಂಗ್ಸ್ ಅಂತ ಒಂದು ಲೈಫಲ್ಲಿ ಫ್ಯೂಚರ್ಗೂ ಇರುತ್ತೆ, ಪ್ಲಸ್ ಪ್ರೆಸೆಂಟನ್ನು ನೆಮ್ಮದಿಯಾಗಿ ಇರೋಕ್ಕೆ ಸಹಾಯ ಮಾಡುತ್ತೆ. ಸೊ ನಿಮಗೆಲ್ಲ ಇದು ಯೂಸ್ಫುಲ್ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಇವಾಗ ಒಂದು ರೆಸಿಪಿ ಹೇಳ್ಕೊಡ್ತೀನಿ ನಿಮಗೆ. ಅದು ಬಂದು ವಾಂಗಿಬಾತ್ ರೆಸಿಪಿ. ಯೂಶ್ವಲಿ ಟ್ರೆಡಿಷ್ನಲ್ ವೇ ನಾನು ಮಾಡಲ್ಲ, ನಂದು ಒಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಈ ಫ್ಲೇವರ್ ನನಗೆ ತುಂಬ ಇಷ್ಟ ಆಗುತ್ತೆ, ಅದರಿಂದ ನಾನು ಇದನ್ನೇ ಜಾಸ್ತಿ ಮಾಡ್ತೀನಿ. ಬದನೆಕಾಯಿನ ಆ್ಯಕ್ಚುಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಮಕ್ಕಳು ದೊಡ್ಡದಾಗಿ ಕಟ್ ಮಾಡಿದ್ರೆ ಎತ್ತಿ ಆರಿಸಿ ಪಕ್ಕದಲ್ಲಿ ಇಡ್ತಾರೆ. ಸೊ ಅದಕ್ಕೆ ಸ್ಮ್ಯಾಶ್ ಮಾಡೋಕ್ಕೆ ಆ ಥರ ಮಾಡ್ಕೊಂಡಿದ್ದೀನಿ. ಸೊ ಎಣ್ಣೆ ಹಾಕಿ ಬಾಣಲೆಯಲ್ಲಿ ಒಂಚೂರು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಈ ಥರ ನೊರೆ ಬರುತ್ತೆ ಗಾಣದ ಎಣ್ಣೆ ಯೂಸ್ ಮಾಡಬೇಕಾದ್ರೆ, ಅದು ಪ್ಯೂರಿಟಿನ ತೋರಿಸುತ್ತೆ. ನೊರೆ ಬರಬೇಕು, ಮಾಯಿಶ್ಚರ್ ಇದ್ದರೆ ಮಾತ್ರ ಬರೋದು. ನೆಕ್ಸ್ಟು 2 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಖಾರ ತಿನ್ನಲ್ಲ, ಅದರಿಂದ 2 ಸಾಕು, ನೀವು ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟು 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ನೀಟಾಗಿ ಜಜ್ಜಿ ಈ ಥರ ಫ್ರೈ ಮಾಡ್ಕೋಬೇಕು. ಇದು ಫ್ಲೇವರ್ ಅಂತೂ ನನಗೆ ತುಂಬಾ ಇಷ್ಟ ಆಗುತ್ತೆ ಪರ್ಸ್ನಲಿ, ಬೆಳ್ಳುಳ್ಳಿ. ಸೊ ನೆಕ್ಸ್ಟು ಏನು ಈ ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಉದ್ದುದ್ದ ಬೇಕಂದರೆ ಕಟ್ ಮಾಡ್ಕೊಳ್ಳಿ, ಅದು ನಿಮ್ಮ ಪರ್ಸ್ನಲ್ ಚಾಯ್ಸು. ನಮ್ಮ ಮನೇಲಿ ಎಲ್ಲ ಆರಿಸಿಡ್ತಾರೆ ಅಂತ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ನೆಕ್ಸ್ಟು ಟೊಮೆಟೊ ಇಷ್ಟು ಹಾಕಿ ಉಪ್ಪು ಅರಿಶಿನ ಹಾಕಿ ನೀಟಾಗಿ ಮುಚ್ಚಿಟ್ಬಿಡ್ಬೇಕು ಒಂದು 5 ಮಿನಿಟ್ಸು. ಸೊ ಇದು ಆಲ್ಮೋಸ್ಟ್ ಬೆಂದಿದೆ. ನೆಕ್ಸ್ಟು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಡ್ತೀನಿ, ಯಾಕಂದರೆ ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ಅನ್ನದಲ್ಲಿ ಮಿಕ್ಸ್ ಮಾಡಿದಾಗ ಅವ್ರು ಆರ್ಸೋಕ್ಕೆಲ್ಲ ಆಗಲ್ಲ ಮಕ್ಕಳು. ಸೊ ನೀವೇನು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಡಿ, ಹಂಗೆ ಮಿಕ್ಸ್ ಮಾಡಿದ್ರೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈ ವಾಂಗಿಬಾತ್
ಪೌಡ್ರು MTRದು ಯೂಸ್ ಮಾಡ್ತಾ ಇದ್ದೀನಿ, 12 ರುಪೀಸ್ ಪ್ಯಾಕೆಟು. ಮನೇಲಿ ಮಾಡಿರೋದು ಯೂಸ್ ಮಾಡ್ಕೋಬೋದು. ಖಾಲಿಯಾಗಿತ್ತು ನಂದು, ಅದಕ್ಕೆ MTR ಪ್ಯಾಕೆಟ್ ತಂದು ಅದರಲ್ಲಿ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಮಾಡೋಷ್ಟರಲ್ಲಿ ಈ ಕಡೆ ರೈಸು ರೆಡಿ ಇದೆ. ಇದನ್ನು ರೈಸ್ನ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಒಂದು ಅರ್ಧ ನಿಂಬೆಹಣ್ಣು ಹಾಕಿ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿಕೊಂಡ್ರೆ ವಾಂಗಿಬಾತ್ ರೆಡಿ ಆಗುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ವಾಂಗಿಬಾತ್ ಅಂತ ನನಗೆ ನೆಕ್ಸ್ಟ್ ವಿಲಾಗ್ನಲ್ಲಿ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇದಾದಮೇಲೆ ಸ್ವಲ್ಪ ಹೂವು ಎಲ್ಲ ಮಿಕ್ಕಿತ್ತು, ದೇವ್ರ ಪೂಜೆ ಎಲ್ಲ ಮುಗಿದ್ಮೇಲೆ ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಬುದ್ಧ ಮುಂದೆ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಡೆಕೋರೇಷನ್ ಎಲ್ಲ ಮುಗಿಯೋಷ್ಟರಲ್ಲಿ ಇನ್ನೂ ಸ್ವಲ್ಪ ಟೈಮ್ ಇತ್ತು ನನಗೆ ಆಫೀಸ್ ಕೆಲಸಕ್ಕೆ ಲಾಗಿನ್ ಆಗೋಕ್ಕೆ. ಸೊ ಸಾಂಬಾರು ಮಾಡಿಟ್ಬಿಡೋಣ ಅಂತ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದನ್ನ ರೆಸಿಪಿ ಎಲ್ಲ ಶೇರ್ ಮಾಡ್ತಾಯಿಲ್ಲ, ಯಾಕಂದರೆ ಪ್ರೀವಿಯಸ್ ವಿಲಾಗ್ನಲ್ಲಿ ನಾನು ಆಲ್ರೆಡಿ ಅದರದ್ದು ರೆಸಿಪಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಯೂಶ್ವಲಿ ಫ್ರೈಡೇಸ್ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋದು ನಂದು ಲೇಟೇ ಆಗುತ್ತೆ, ಯಾಕಂದರೆ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಎಲ್ಲ ಲೇಟ್ ಆಗಿರುತ್ತೆ. ಸೊ ಎಲ್ಲ ಆದಮೇಲೆ ಇಲ್ಲಿ ಬ್ರೇಕ್ಫಾಸ್ಟ್ ತಿಂತಾಯಿದ್ದೀನಿ. ಮಾಮೂಲಿ ವಾಂಗಿಬಾತ್ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಚಕ್ಲಿ ನಿಪ್ಪಟ್ಟು ಹಾಕ್ಕೊಂಡಿದ್ದೆ ಹಂಚ್ಕೊಳ್ಳೋಕ್ಕೆ ಸೈಡ್ಸ್ಗೆ. ಅದು ಹಬ್ಬಕ್ಕೆ ಮಾಡಿದ್ನಲ್ವ ಅದನ್ನೇ ಹಾಕ್ಕೊಂಡಿರೋದು. ಸೊ ಎಷ್ಟೊಂದು ಜನ ನನಗೆ ಲೈಕ್ ಪರ್ಸ್ನಲಿ ಫೋನ್ ಮಾಡಿ ಇಲ್ಲ ಪಿಂಗ್ ಮಾಡಿ ಕೇಳಿದ್ದು, ಏನು ತೊಗೊಂಡ್ವಿ ವರಮಹಾಲಕ್ಷ್ಮಿಗೆ, ನೀವು ತೋರಿಸಿದ್ದು ಯಾವುದೂ ಅಲ್ಲಿ ವಿಡಿಯೋಸಲ್ಲಿ ಇಲ್ಲ ಅಂತ ಕೇಳಿದ್ರಿ. ಅಂದರೆ ನಿಯರೆಸ್ಟ್ ಫ್ರೆಂಡ್ಸ್ ಎಲ್ಲ ಹಂಗೆ ಕೇಳಿದ್ರು ಕ್ಯಾಶುವಲ್ ಆಗಿ. ಸೊ ಅದಕ್ಕೆ ಆಯಿತು ಈ ವಿಲಾಗಲ್ಲಿ ಕ್ಲಾರಿಫಿಕೇಷನ್ ಕೊಟ್ಬಿಡೋಣ ನಿಮ್ಗೆ ಯಾರಿಗಾನ ಡೌಟ್ ಇದ್ದರೆ ಅಂತ ಇಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ಈ ಬಾಳೆದಿನ ಬೇಡ ಅಂದ್ಕೊಂಡೆ, ಯಾಕಂದರೆ ಅದು ಬಡ್ಜೆಟ್ ಔಟ್ ಆಫ್ ಬಡ್ಜೆಟ್ ಇತ್ತು, ಮತ್ತು ಈ ಬಿಂದಿಗೆ ಇನ್ಸೈಡ್ ದ ಬಡ್ಜೆಟ್ ಇತ್ತು. ಬಟ್ ಸ್ಟಿಲ್ ಸ್ವಲ್ಪ ಚಿಕ್ಕದು ಅನಿಸ್ತು ನನಗೆ. ಆಲ್ರೆಡಿ ಚೊಂಬು ಇದಕ್ಕಿಂತ ಒಂಚೂರು ಚಿಕ್ಕದಿದೆ. ಸೊ ಫೋಟೋ ಬಂದು 60K ವರ್ತಿಲ್ಲ ಅಂದರು, ಅದರಿಂದ ನಾನು ಈ ಕೆನೆ ಸರ ತೊಗೊಂಡೆ. ಸೊ ಕೆನೆ ಸರನೂ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ನಾನು ತೊಗೋಬೇಕು ಅಂತ. ನಂದು ಬಡ್ಜೆಟು ಒಂದು 80,000 to 90,000 ಒಳಗಡೆ ಬೇಕಿತ್ತು, ಯಾಕಂದರೆ 1 lakh ಅಲ್ಲಿ ಆಲ್ರೆಡಿ 20,000 ಸ್ಯಾರೀಸ್ ತೊಗೊಂಡ್ಬಿಟ್ಟಿದ್ದೆ. ಇನ್ನು 80 ಒಳಗೆ ಹಂಗೂ ಹತ್ರ ಒಂದು 10K ಹಿಂಗೆ ಬೇಕಿತ್ತು, 90 ಒಳಗೆ. ಸೊ ಫೈನಲಿ ಈ ಕೆನೆ ಸರ 72,000ಗೆ ಸಿಕ್ತು. ಸೊ ಅದಕ್ಕೆ ತೊಗೊಂಡೆ. ಮತ್ತು ಇದ್ಯಾವುದು ಹೊಸ ಓಲೆ ತೋರಿಸ್ತಾ ಇದ್ದೀರಾ ಅಂತ ನೋಡಿದ್ರೆ, ಇದು ಆ್ಯಕ್ಚುಲಿ ಒಂದು ನೆಕ್ಲೆಸ್ ನಂದು ಕಟ್ಟಾಗಿತ್ತು, ಅದನ್ನು ರಿಪೇರಿಗೆ ಕೊಡೋಣ ಅಂತ ಹೋದೆ. ಬಟ್ ಸಮ್ಹೌ ಈ ಜುಮ್ಕಾ ನೋಡಿಬಿಟ್ಟು ನನಗೆ ತುಂಬ ಇಷ್ಟ ಆಗಿ ಆ ಒಂದು ನೆಕ್ಲೆಸ್ನ ಹಾಕಿಬಿಟ್ಟು ಈ ಒಂದು ಜುಮ್ಕಾನ ತಂದಿದ್ದೀನಿ. ಇದು 17.5 grams ಇದೆ. ಸೊ ಫೈನಲಿ 2 ಒಡವೆ ಬಂತು. ಅಂದರೆ ಒಂದು ಎಕ್ಸ್ಚೇಂಜಲ್ಲಿ ತೊಗೊಂಡಿರೋವಂಥದ್ದು, ಒಂದು ಬಂದು ಲೈಕ್ ವರಮಹಾಲಕ್ಷ್ಮಿಗೆ ಅಂತ ಕೆನೆ ಸರ ತೊಗೊಂಡಿದ್ದು. ಸೊ ಹೀಗಿದೆ, ಅಂದರೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೀವು ಹೇಳಿ. ಅಂದರೆ 3 ಲೇಯರ್ಸ್ಗೋಸ್ಕರ ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ. ಅಂದರೆ ಸಣ್ಣಗೆ 3 ಲೇಯರ್ಸ್ ಸಿಗ್ತಾಯಿತ್ತು, ಈ ಥರ ಒಂಥರ ಸ್ವಲ್ಪ ದಪ್ಪಕ್ಕಿರೋವಂಥ 3 ಲೇಯರ್ಸ್ ಇರಲಿಲ್ಲ. ಸೊ ಫೈನಲಿ ಆಯಿತು ಬಡ್ಜೆಟ್ ಒಳಗಡೆ ಇದೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದು ಬಂದು 10.2 grams ಏನೋ ಇದೆ. ಸೊ ಚೆನ್ನಾಗಿ ಅನ್ನಿಸ್ತು, ದಪ್ಪ ಇರೋದ್ರಿಂದ ಸ್ವಲ್ಪ ಹಾಕ್ದಾಗೂ ಎದ್ದು ಕಾಣುತ್ತೆ. ಮತ್ತು ಈ ಜುಮ್ಕಾ ಜೊತೆ ಹಾಕ್ಕೊಂಡಾಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ 2 ಸೇರಿ ತೊಗೊಂಡಿದ್ದೀನಿ. ಜುಮ್ಕಾ ನನ್ನ ಹತ್ರ ಇದೆ, ಬಟ್ ಈ ಸೈಜ್ ಇರಲಿಲ್ಲ. ಅಂದರೆ ಸ್ವಲ್ಪ ದೊಡ್ಡ ಸೈಜ್, ಈ ಸೆಲೆಬ್ರಿಟೀಸೆಲ್ಲ ಹಾಕ್ಕೊಂಡಿರೋದು ನೋಡಿ ನಂಗೆ ತುಂಬ ಒಂದು ಆಸೆ ಇತ್ತು ದೊಡ್ಡದೊಂದು ಜುಮ್ಕಾ ತೊಗೋಬೇಕು ಅಂತ. ಬಟ್ ವೆಯ್ಟ್ಲೆಸ್ ಬೇಕಿತ್ತು. ಸೊ ಇದು ಆಲ್ರೆಡಿ ನಾನು ಲಕ್ಷ್ಮಿಗೆ ಹಾಕಿದ್ದೆ ಕೆನೆ ಸರ ಮತ್ತು ಈ ಜುಮ್ಕಾ. ಸೊ ನೀವು ಅಬ್ಸರ್ವ್ ಮಾಡಿದರೆ ಅದರಲ್ಲಿ ಹೈಲೈಟಾಗಿ ಈ ಜುಮ್ಕಾ ಕಾಣಿಸ್ತಾ ಇತ್ತು. ಸೊ ಹೇಗಿದೆ ಅನ್ನೋದನ್ನು ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಆ್ಯಕ್ಚುಲಿ ಈ ವಿಲಾಗ್ ಏನನ್ನ ನಮ್ಮಮ್ಮ ನೋಡಿದ್ರೆ ಸರಿಯಾಗಿ ನಾನು ಬೈಸ್ಕೊಳ್ತೀನಿ, ಯಾಕಂದರೆ ನೆಕ್ಲೆಸ್ ಹಾಕ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಅಂತ ಗೊತ್ತಾದರೆ ಬೈತಾರೆ 100%. ಬಟ್ ಸಮ್ಹೌ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು, ಬಿಡೋಕ್ಕೆ ಇಷ್ಟ ಇಲ್ಲ, ದುಡ್ಡಿಲ್ಲ. ಸೊ ಇನ್ ದಟ್ ಕೇಸ್ ಇಷ್ಟ ಇರೋದು ತೊಗೊಳ್ಳೋದೇ ಬೆಟ್ರ್ ಅನಿಸ್ಬಿಟ್ಟು ಫೈನಲಿ ತೊಗೊಂಡಿದ್ದೀನಿ. ಹೇಗಿದೆ ನನ್ನ ಜುಮ್ಕಾ ಅಂತ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಾ ಇದ್ದೀರಾ, ಇಲ್ಲ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.